ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಒಂದು ಕಟ್ ಸಬ್ಬಸಿಗೆ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಮೆಣಸಿನಕಾಯಿನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಮತ್ತು ಸೌತೆಕಾಯಿ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿನೂ ತುರಿದಿಟ್ಕೊಂಡಿದ್ದೀನಿ ನಾನು. ಈ ಥರ ಈರುಳ್ಳಿ ಮತ್ತು ಎಲ್ಲ ತುರಿದಿಟ್ಕೊಳ್ಳೋದ್ರಿಂದ ಮತ್ತು ತೆಳ್ಳಗೆ ಬರುತ್ತೆ ರೊಟ್ಟಿ, ಅದಕ್ಕೋಸ್ಕರ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ, ದೊಡ್ಡ ಪಾತ್ರೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಮತ್ತು ಒಂದು ಸ್ವಲ್ಪ ಅಜ್ವೈನು, ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಒಂದು ಸ್ವಲ್ಪ, ಮತ್ತು ಅಜ್ವೈನು, ಜೀರಿಗೆ ತೊಗೊಂಡಿದ್ದೀನಿ. ಈ ಅಜ್ವೈನು ಜೀರಿಗೆ ಎರಡು ತುಂಬಾ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಎರಡೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ. ಹಾಕ್ಕೊಂಡು ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ನೋಡಿ, ಜರಡಿ ಮಾಡಿ ಇಟ್ಕೊಂಡಿರೋ ಒಂದು ಅಕ್ಕಿ ಹಿಟ್ಟು ಹಾಕ್ತೀನಿ. ಹಾಕ್ಕೊಂಡು ಈಗ ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿ ತುರಿದಿಟ್ಕೊಂಡಿದ್ದೀನಿ ಅಲ್ವಾ, ಅದರಲ್ಲೇ ನೀರಿರುತ್ತೆ. ಅದಕ್ಕೋಸ್ಕರ ಈಗ ಮೊದಲು ಅದೆಲ್ಲ ಹೊಂದ್ಕೊಳ್ಳಿ ಅಂಥೇಳಿ ನಾನು ಹಾಗೆ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡಿಲ್ಲ. ನೋಡಿ, ಒಂದು ಅರ್ಧ ನಿಂಬೆಯನ್ನು ಹಿಂಡ್ಕೊಳ್ತೀನಿ. ಒಂದು ಅರ್ಧ ನಿಂಬೆಹಣ್ಣಿಂದ ರಸ ಹಾಕ್ಕೊಳ್ತೀನಿ. ನೋಡಿ, ಹಾಕ್ಕೊಂಡು ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಅಷ್ಟೂ ಕಲಿಸ್ಕೊಂಡು ಒಂದು 10 ನಿಮಿಷ ನಾನು ಇಡ್ತೀನಿ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ. ಯಾಕಂದರೆ ಈಗ 800 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದಕ್ಕೋಸ್ಕರ ನನಗಿನ್ನೂ ತುಂಬಾ ಖುಷಿಯಾಗಿದೆ ನನಗೆ. ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿದಾರಲ್ಲ ವಿಡಿಯೋ ನೋಡಿ ಅಂತ. ನೋಡಿ, ನಾನು ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಈಗ ನಾನು ಇದನ್ನು ಒಂದು ಕಾಟನ್ ಕರ್ಚಿಪ್ ಬರ್ತಲ್ಲ, ಅದನ್ನು ಕಾಟನ್ ಕರ್ಚಿಪ್ ತೊಗೊಂಡು ನೋಡಿ ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಕೈಗೆ ನೀರು ಹಚ್ಕೊಂಡು ಈ ಕಾಟನ್ ಕರ್ಚಿಪ್ ಬರುತ್ತಲ್ಲ ಅದಕ್ಕೆ ನಾನು ಈ ಹಿಟ್ಟನ್ನ ಹಾಕ್ಕೊಂಡು ತೆಳ್ಳಗೆ ರೊಟ್ಟಿ ತಟ್ತೀನಿ, ಅಕ್ಕಿ ರೊಟ್ಟಿನ.
ನಾನು ಮೊದಲು ಬಟರ್ ಪೇಪರಲ್ಲೇ ಮಾಡ್ತಾಯಿದ್ದೆ. ಇದರಲ್ಲಿ ಮಾಡೋದು ತುಂಬ ಈಸಿ ಅನಿಸಿದೆ ನನಗೆ. ಅದಕ್ಕೋಸ್ಕರ ಈ ಕಾಟನ್ ಕರ್ಚಿಪ್ಪಲ್ಲಿ ನಾನು ಕರ್ಚಿಪ್ಪು ಬಟ್ಟೆ ಯಾವುದಾದ್ರೂ ಸರಿ ತೆಳ್ಳಗಿರೋ ಒಂದು ಬಟ್ಟೆ ತೊಗೊಂಡು ನಾನು ಈ ಥರ ರೊಟ್ಟಿನ ಮಾಡ್ತೀನಿ. ತುಂಬಾ ತೆಳ್ಳಗೂ ಇರುತ್ತೆ, ಹಾಕೋಕ್ಕೂ ಈಸಿ ಆಗುತ್ತೆ. ಮತ್ತು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಬೋದು. ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ತಗೊಂಡು ಹೆಂಚಲ್ಲಿ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ನೀರು ಹಚ್ಚಬೇಕು. ನೀರು ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಿಟ್ಟಿದೆ, ಎಷ್ಟು ತೆಳ್ಳಗನೂ ಆಗಿದೆ ಅಕ್ಕಿ ರೊಟ್ಟಿ. ನೋಡಿ ಈ ಥರ ಅಕ್ಕಿ ರೊಟ್ಟಿ ತೆಗಿಯೋದಿರುತ್ತಲ್ಲ, ಅದನ್ನ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಬಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ರೊಟ್ಟಿನೇ ಈ ತರಕಾರಿನೇ ಹಾಕಿಬಿಟ್ಟು ನಾನು ಇನ್ನೊಂದು ಥರ ಮಾಡ್ತೀನಿ. ಅದು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಅದನ್ನು 3 ಹಿಟ್ಟು ಸೇರಿಸಿ ಇದೇ ತರಕಾರಿನ ಹಾಕಿ ಇನ್ನೊಂದು ಥರ ಮಾಡ್ತೀನಿ. ಈಗ ಇದರಲ್ಲಿ ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೀನಿ ನಾನು. ನೋಡಿ ಈ ಥರ ನಾನು ತೆಳ್ಳಗೆ ತಟ್ಕೊಳ್ತಾ ಇದ್ದೀನಿ. ಅಷ್ಟೂ ಇದೇ ಥರ ಮಾಡ್ಕೊಳ್ತೀನಿ. ನೋಡಿ ಈ ಥರ ತೆಳ್ಳಗೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಕ್ಕಿ ರೊಟ್ಟಿ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿ ಯಾರಾದರೂ ಟ್ರೈ ಮಾಡಿದರೆ ಒಂದು ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ಅಂತ. ನೋಡಿ ಸೂಪರಾಗಿರೋ ಅಕ್ಕಿ ರೊಟ್ಟಿ ರೆಡಿ. ಅದಕ್ಕೆ ಕಾಂಬಿನೇಷನ್ನು ಕಾಯಿ ಚಟ್ನಿ ಮಾಡಿದ್ದೀನಿ ನಾನು. ಸೂಪರ್ ಟೇಸ್ಟಾಗಿರುತ್ತೆ ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಕಾಂಬಿನೇಷನು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.